ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿ ಈ ಹಬ್ಬವನ್ನು ಏಕೆ ಭಾರತೀಯರು ಆಚರಿಸುತ್ತಾರೆ? ಸಾಮಾನ್ಯವಾಗಿ ನಾವು ನಮ್ಮ ಹಬ್ಬವನ್ನು ಸಂಭ್ರಮ ಸಡಗರಕ್ಕಾಗಿ ಮಾಡುವುದಿಲ್ಲ. ಅದರ ಹಿಂದೆ ವೈಜ್ಞಾನಿಕ ಕಾರಣ ಇರುತ್ತದೆ. ಸಂಕ್ರಾಂತಿ, ಸಂಕ್ರಮಣ, ಪಥ ಬದಲಾವಣೆ, ಸರ್ವ ಜೀವ ಜಂತುಗಳ ಶಕ್ತಿ ಕೇಂದ್ರ, ವಿಶ್ವಕ್ಕೆ ಬೆಳಕು ನೀಡುವ ಸೂರ್ಯ 12 ರಾಶಿಗಳ ಮೂಲಕ ಪ್ರಯಾಣಿಸುವುದೇ ಸಂಕ್ರಮಣ. ಈ ಸಮಸ್ತ ಬ್ರಹ್ಮಾಂಡವು ಒಂದಕ್ಕೊಂದು ಓತಪ್ರೋತವಾದದ್ದು. ಈ ಪಂಚಭೂತಗಳಿಂದ ನಮ್ಮ ಶರೀರವು ನಿರ್ಮಾಣವಾಗಿರುತ್ತದೆ. ಈ ಬ್ರಹ್ಮಾಂಡದ ಬದಲಾವಣೆ ಸರ್ವ ಜೀವ ಜಂತುಗಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಈ ಬ್ರಹ್ಮಾಂಡದ ಬದಲಾವಣೆಗೂ ಸಂಕ್ರಾಂತಿ ಹಬ್ಬಕ್ಕೂ ಏನು ಸಂಬಂಧ? ಸಂಕ್ರಾಂತಿ ಸಮೃದ್ಧಿಯ ಸಂಕೇತವಾಗಿ ಧಾರ್ಮಿಕ ತತ್ವಗಳಿಂದ ವೈಜ್ಞಾನಿಕ, ವೇದಾಂಗ, ಜ್ಯೋತಿಷ್ಯ ಶಾಸ್ತ್ರದ ತಳಹದಿಯ ಮೇಲೆ ಆಚರಿಸುವ ಸುಗ್ಗಿ ಹಬ್ಬ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಕರೆದರೆ, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತಿನಲ್ಲಿ ಉತ್ತರಾಯಣ ಅಂತ ಹೇಳಿದರೆ, ಪಂಜಾಬ್ನಲ್ಲಿ ಲಹೋಡಿ ಅಥವಾ ಮಾಹಿ ಅಂತ ಕರೆಯುತ್ತಾರೆ. ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಅಂತ ಕರೆದರೆ, ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತ ಕರೆಯುತ್ತಾರೆ. ಹೀಗೆ ಮಕರ ಸಂಕ್ರಾಂತಿಯನ್ನು ಬೇರೆ ಬೇರೆ ಹೆಸರಿನಿಂದ ಆಚರಿಸಿದರೂ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ದೇಶವನ್ನು ಕೂಡಿಸುತ್ತದೆ. ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯ ತನ್ನ ಪಥ ಬದಲಾಯಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ. ಉತ್ತರಾಯಣ ಪ್ರಾರಂಭವಾಗುತ್ತದೆ. ಉತ್ತರಾಯಣ ಅತ್ಯಂತ ಶ್ರೇಷ್ಠಮಯ ಅಂತ ಶ್ರೀಕೃಷ್ಣರೇ ಹೇಳಿದ್ದಾರೆ. ದೇವತೆಗಳ ಕಾಲ ಶುರುವಾಗುತ್ತದೆ. ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಇದು ಅತ್ಯಂತ ಪುಣ್ಯಕಾಲ. ಇದೇ ಕಾರಣಕ್ಕೆ ಕುರುಹಿರಿಯ ಭೀಷ್ಮಾಚಾರ್ಯರು ಬಾಣಗಳಿಂದ ಘಾಸಿಯಾಗಿ ಬಾಣಗಳ ಮೇಲೆ ಮಲಗಿದ್ದರೂ ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಉತ್ತರಾಯಣ ಪ್ರಾರಂಭವಾಗುತ್ತಿದ್ದಂತೆ ಪ್ರಾಣ ಬಿಟ್ಟರು. ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶಸ್ಥರಿಗೆ ಮುಕ್ತಿ ಕೊಡುವುದಕ್ಕೆ ಅಂತ ಭೂಮಿಗೆ ಇಳಿದು ಬಂದ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣ ಪರ್ವದಿನ. ಹಾಗೆಯೇ ದೇವನಾದ ಮಹಾದೇವ ಇದೇ ದಿನ ಅಂದರೆ ಸೂರ್ಯದೇವ ಮಕರ ರಾಶಿ ಪ್ರವೇಶ ಮಾಡಿದ ಪರ್ವದಿನದಂದು ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಅಂತ ದೇವಿ ಭಾಗವತ ಹೇಳುತ್ತದೆ. ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಶುರುವಾಗುವುದು ಇದೇ ಸಂಕ್ರಮಣ ದಿನದಿಂದ. ಹೀಗಾಗಿ ಇದನ್ನು ಕಲ್ಯಾಣಕಾರಕ ದಿನ ಎಂದು ಕರೆಯುತ್ತಾರೆ. ಸಂಕ್ರಾಂತಿ ಸಂಕ್ರಾಂತಿಯಾಗಿ ಬದಲಾದ ಮಹಾದಿನ. ಮಹಾವಿಷ್ಣು ವರಹ ಅವತಾರ ತಾಳಿದ ಕಾಲವಿದು. ಶಿವ ಪಾರ್ವತಿ ವಿವಾಹವಾದ ಕಾಲವಿದು. ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ ಕಾಲವಿದು. ಇಂಥ ಪುಣ್ಯ ದಿನದಂದು ನಮ್ಮ ದೇಹದಲ್ಲಿನ ಪಂಚಭೂತಗಳನ್ನು ಪುನಃ ನಿರ್ಮಿಸಿಕೊಳ್ಳಲು ಎಳ್ಳು ಬೆಲ್ಲವನ್ನು ತಿನ್ನುತ್ತೇವೆ. ಕಬ್ಬನ್ನು ಸಣ್ಣ ಸಣ್ಣದಾಗಿ ಚೂರು ಚೂರಾಗಿ ಮಾಡಿ ಕೊಬ್ಬರಿ, ಕಡಲೆ ಬೀಜ, ಹುರಿದ ಬಿಳಿ ಎಳ್ಳಿನಂಥ ಎಣ್ಣೆ ಪದಾರ್ಥಗಳನ್ನು ತಿನ್ನುತ್ತೇವೆ, ನೀಡುತ್ತೇವೆ. ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ಳುವುದಲ್ಲದೆ ಚರ್ಮದ ಸೌಂದರ್ಯವನ್ನು ಕಾಪಾಡಿಕೊಳ್ಳುತ್ತೀವಿ. ಮಕರ ಸಂಕ್ರಾಂತಿ ಹಬ್ಬ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬ. ಈ ಹಬ್ಬವನ್ನು 3 ದಿನಗಳು ಆಚರಿಸುತ್ತಾರೆ. ಸುಗ್ಗಿ ಹಬ್ಬ, ಮಕರ ರಾಶಿ ಹಬ್ಬ,
ಮೇಳದ ಹಬ್ಬ, ಸುಗ್ಗಿ ಹಬ್ಬ. ಪ್ರಕೃತಿಯ ಮಡಲಲ್ಲಿ ದವಸ ಧಾನ್ಯಗಳು ನಲಿದಾಡುವ ಸಮಯ ಇದು. ರೈತರ ಮನೆ ಮನಗಳ ಶ್ರಮಕ್ಕೆ ಫಲ ಬಂದಿದೆ. ಮನೆಗೆ ಸಮೃದ್ಧಿ ಅಂದರೆ ಲಕ್ಷ್ಮಿ ಬಂದಿದ್ದಾಳೆ. ಮನೆಯ ಮುಂದೆ ಸೆಗಣಿ ಸಾರಿಸಿ ರಂಗೋಲೆ ಹಾಕಿ ಸಂಭ್ರಮಿಸುತ್ತಾರೆ. ಸೆಗಣಿಯಿಂದ ಬೊಂಬೆ ಮಾಡಿ ಅದರ ಮೇಲೆ ಹೂ ಇಡುವುದನ್ನು ಬೋಧಾದೇವಿಗೆ ಹೋಲಿಸಲಾಗಿದೆ. ಬೆಂಕಿಯನ್ನು ಹಾಕಿಕೊಂಡು ರೈತರು ಹಾಡಿ ನಲಿಯುತ್ತಾರೆ. ಮಕರ ರಾಶಿ ಹಬ್ಬ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲಿಸುತ್ತಾರೆ. ಮಕರ ರಾಶಿ ಪ್ರಾರಂಭವಾಗುತ್ತದೆ. ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಮಕ್ಕಳು ವಯಸ್ಕರು ಎಂಬ ಭೇದವಿಲ್ಲದೆ ಬಣ್ಣ ಬಣ್ಣದ ಗಾಳಿಪಟವನ್ನು ಹಾರಿಸುತ್ತಾರೆ. ಹರಿದಾಸರು, ಸಿದ್ದಯ್ಯರು, ದೈವ ಪುರುಷರು ಊರಿಗೆ ಬರುತ್ತಾರೆ. ನಾವು ದವಸ ಧಾನ್ಯಗಳನ್ನು ನೀಡುತ್ತೇವೆ. ಅವರು ನಮ್ಮನ್ನು ಹರಸುತ್ತಾರೆ. ಎತ್ತುಗಳ ಹಬ್ಬ. ರೈತ ತನ್ನ ಮನೆಗೆ ಬಂದ ದವಸ ಧಾನ್ಯಗಳಿಗೆ, ದನ ಕನಕಗಳಿಗೆ ಎತ್ತುಗಳೇ ಬಸವಣ್ಣನೇ ಕಾರಣ ಅಂತ ಆ ದಿನ ಎತ್ತುಗಳಿಗೆ ಸ್ನಾನ ಮಾಡಿಸಿ ಕೊರಳಿಗೆ ಗಂಟೆ ಅಥವಾ ಬೇರೆ ಅಲಂಕಾರಿಕ ವಸ್ತುಗಳನ್ನು ಕಟ್ಟುತ್ತಾರೆ. ಪೂಜೆ ಮಾಡಿ ನೈವೇದ್ಯ ಕೊಡುತ್ತಾರೆ. ರೈತರು ಕೆಲವು ಕಡೆ ಕೋಲಾಟ ಸ್ಪರ್ಧೆ ಇಟ್ಟರೆ ಕೆಲವು ಕಡೆ ಎತ್ತಿನ ಸ್ಪರ್ಧೆ ಇಡುತ್ತಾರೆ. ರೈತರು ಆ ದಿನ ಸಂಭ್ರಮಿಸುತ್ತಾರೆ. ವೈಜ್ಞಾನಿಕ ಹಿನ್ನೆಲೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬೇಸಿಗೆಯ ಕಾಲದಲ್ಲಿ ಸೂರ್ಯನ ಬೆಳಕು ಹೆಚ್ಚು ಹೊತ್ತು ಇರುತ್ತೆ. ಅಂದರೆ ಕತ್ತಲಾಗುವುದು ಕಡಿಮೆ. ಹಾಗಾಗಿ ಬೇಸಿಗೆಯಲ್ಲಿ ಹಗಲು ಹೆಚ್ಚು. ಚಳಿಗಾಲಕ್ಕೆ ಬಂದರೆ ಅಲ್ಲಿ ಹಗಲು ಕಮ್ಮಿ ಇರುತ್ತೆ, ರಾತ್ರಿ ಹೆಚ್ಚಾಗುತ್ತದೆ, ಚಳಿ ಜಾಸ್ತಿಯಾಗುತ್ತೆ. ಸೂರ್ಯ ಮಾರ್ಚ್ ಇಂದ ಜೂನ್ ವರೆಗೂ ಭೂಮಧ್ಯ ರೇಖೆಯಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೇರಿಕೊಳ್ಳುತ್ತಾನೆ. ಅಲ್ಲಿಂದ ದಕ್ಷಿಣ ಕಡೆ ಪ್ರಾರಂಭವಾಗುವ ಚಾಲನೆ ಫೆಬ್ರವರಿ ಹೊತ್ತಿಗೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದರೆ ಮಕರ ರಾಶಿ ಪ್ರವೇಶ ಮಾಡುತ್ತಾನೆ. ಇಲ್ಲಿಂದ ತೀವ್ರವಾಗುವ ಚಳಿ ಪ್ರಾರಂಭವಾಗುತ್ತದೆ. ಮಕರ ಸಂಕ್ರಾಂತಿಯಿಂದ ಚಳಿಯು ಕಡಿಮೆಯಾಗುತ್ತಾ ಶಿವರಾತ್ರಿಯ ಹೊತ್ತಿಗೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ.